ನೋಡಿ ಅವರು ಏನಾದ್ರು ಮಾಡ್ಲಿ, ಅದನ್ನ ರಾಜಕೀಯವಾಗಿ ಲಾಭ ತೆಗೆದುಕೊಳ್ಳೋದು ಇದು ಯಾರಿಗೂ ಕೂಡ ತರವಾದ್ದು ಅಲ್ಲ. ಆದ್ರೂ ಕೂಡ ಈಗ ನಾನು ಈಗ 3 ದಿನದಿಂದ ಈ ಕದನ ವಿರಾಮ ಘೋಷಣೆ ಮಾಡಿದ್ರು. ಈಗ 4 ದಿನಕ್ಕೆ ನೀವು ಕದನ ವಿರಾಮ ಘೋಷಣೆ ಮಾಡುವಾಗಿದ್ರೆ ಯುದ್ಧ ಆರಂಭ ಮಾಡಿದ್ದಾದ್ರು ಯಾಕೆ? ಏನಂತ ಯಾವ ಉದ್ದೇಶ ಇಟ್ಕೊಂಡು ಯುದ್ಧ ಆರಂಭ ಮಾಡಿದ್ರೆ ಆ ಉದ್ದೇಶ ಈಡೇರಿದ್ಯಾ? ಪಾಕಿಸ್ತಾನಕ್ಕೆ ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಅಮೆರಿಕ ಹೇಳಿದ್ರು ಅಂತ ಹೇಳಿದ ಕೂಡ್ಲೆ 4 ದಿನಕ್ಕೆ ವಾಪಸ್ಸು ಅದನ್ನ ನಿಲ್ಲಿಸುವಂತಹದ್ದು ಎಲ್ಲಾ ಉದ್ದೇಶ ಈಡೇರಿದ್ಯಾ ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ಬೇಕು ಮಾನ್ಯ ಪ್ರಧಾನ ಮಂತ್ರಿಗಳು. ಯಾವ ಪರ್ಪಸ್ಗಾಗಿ ಈ ಕದನವನ್ನ ಆರಂಭಿಸಿದ್ರಿ, ಯಾವ ಕಾರಣಕ್ಕೆ ಕದನ ವಿರಾಮ ಮಾಡಿದ್ರಿ? ಇದು ನಮ್ಗೆ ಕದನ ಆರಂಭ ಮಾಡಿದಾಗ ಹೇಳಿದ್ರಿ ಅವ್ರಿಗೆ ಇನ್ಮೇಲೆ ಈ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು, ಆ ರೀತಿ ಪಾಠ ಕಲಿಸ್ತೀವಿ ಅಂತ. ಈಗ ಪಾಕಿಸ್ತಾನದವ್ರು ನೋಡಿದ್ರೆ ನಮ್ಮದು ಮೇಲ್ಗೈ ಆಯ್ತು ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಹೌದಾ ಇಲ್ವೋ? ಅಲ್ಲ, ಇದು ನಾನು ಹೇಳ್ತಾ ಇದ್ದೀನ ಅವ್ರು ಹೇಳ್ತಾ ಇರೋ ಮಾತು. ಹಾಗಾದ್ರೆ ಪಾಕಿಸ್ತಾನದವ್ರು ಹೇಳ್ಕೊಳ್ತಾ ಇದ್ದಾರೆ ನಮ್ದು ಮೇಲ್ಗೈ ಆಗಿದೆ ಅಂತೇಳಿ ಅಂತ. ಹಾಗಾದ್ರೆ ಯುದ್ಧ ಹೋಗಿ ನಾವು ಏನು ಸಾಧನೆ ಮಾಡಿದ್ವಿ ಅಂತ ಈಗ ಅದಕ್ಕೆ ಉತ್ತರ ಕೊಡ್ಬೇಕು ಪ್ರಧಾನ ಮಂತ್ರಿಗಳು ಅಂತ ನಮ್ದು ಆಗ್ರಹ. ಪಾಕಿಸ್ತಾನದವ್ರು ನೋಡಿದ್ರೆ ನಮ್ಗೇನು ಆಗಿಲ್ಲ ಅಂತ ಅವ್ರು ಹೇಳ್ಕೊಳ್ಳೋವಾಗ ಈಗ ಇವ್ರಿಗೆ ಪಾಠ ಕಲ್ಸಕ್ ಹೋಗಿ ಮತ್ತೆಲ್ಲೋ ಅವರಿಗೆ ಪರೋಕ್ಷವಾಗಿ ನಾವೇನಾದ್ರೂ ನಾವು ಅವರಿಗೆ ಸಹಕಾರಿ ಆಗುವಂತ ಒಂದು ತಾತ್ಪರ್ಯಕ್ಕೆ ಬರಬಾರ್ದು. ಅನೇಕರು ಪ್ರಶ್ನೆ ಮಾಡಿದ್ದಾರೆ. ಈಗ ನಾವು ತೀರ್ಮಾನ ಮಾಡಬೇಕು, ಕದನಕ್ಕೆ ಹೋಗೋದೇ ಆಗಲಿ ವಾಪಸ್ ತಗೊಳ್ಳೋದೇ ಆಗಲಿ ನಮ್ಮ ದೇಶದ ಹಿತ ಮುಖ್ಯ. ಅವರು ಅಮೆರಿಕದವ್ರು ಹೇಳಿದ್ರು ಅಂತ ಹೇಳಿದ ಕೂಡಲೇ ವಾಪಸ್ ತೆಗೆದುಕೊಂಡ್ ಬಿಡೋದು ಇದು ನಮ್ಮ ದೇಶದ ಹಿತದ ಪ್ರಶ್ನೆನಾ? ಯಾರ ಹಿತಕ್ಕಾಗಿ? ಈ ವಿಷಯವಾಗಿ ರಾಜಕೀಯ ಬಿಜೆಪಿ ಮತ್ತು ಕಾಂಗ್ರೆಸ್ ಏನ್ ರಾಜಕೀಯ ಇದ್ರಲ್ಲಿ ತಾವು ಹೇಳಿ ನನ್ಗೆ ಸ್ವಲ್ಪ, ಏನ್ ರಾಜಕೀಯ ಹೇಳಿ. ನೀವ್ ಹೇಳಿದ್ರೆ ರಾಜಕೀಯನ? ಹಾಗಾದ್ರೆ ದೇಶದ ಪ್ರಜೆಯಾಗಿ ಒಂದ್ ಪ್ರಶ್ನೆ ಕೇಳ್ಬಾರ್ದ? ನಾವ್ ಏನ್ ಮಾತಾಡಿದ್ರೆ ಅದು ರಾಜಕೀಯ, ಅವ್ರು ಏನ್ ಮಾತಾಡಿದ್ರೆ ಅದಿಲ್ಲ. ಅಲ್ಲ, ಇದು ಯಾವ ನಾನ್ ಅವ್ರು ಮಾತಾಡೋದು, ನಾನು ದೇಶದ ಪ್ರಜೆಯಾಗಿ ಮಾತಾಡ್ತಾ ಇದ್ದೇನೆ. ಅಮೆರಿಕಾದವ್ರು ಹೇಳಿದ ತಕ್ಷಣ ನೀವು ಕದನ ವಿರಾಮ ಘೋಷಣೆ ಮಾಡಿ ಸರಿನಾ ಅಂತ ಕೇಳ್ತಾ ಇದ್ದೀನಿ. ಏನ್ ತಪ್ಪಿದ್ರಲ್ಲಿ? ಹೌದು, ಭಾರತ ತೀರ್ಮಾನ ಮಾಡ್ಬೇಕು. ಈಗ ಕಾಶ್ಮೀರ ವಿಷಯದಲ್ಲಿ ಅಮೆರಿಕಾದವ್ರು ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತೀರಿ. ಹಂಗಾದ್ರೆ ಕಾಶ್ಮೀರ ಏನು ಇಂಟರ್ನ್ಯಾಷನಲ್ ಇಶ್ಯೂನಾ? ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಹೌದಾ ಇಲ್ಲವಾ? ಹೌದಾ ಇಲ್ಲವಾ? ಆಗಿದ್ದಲ್ಲಿ ನೀವು ಇವತ್ತಿಗೆ ಅಮೆರಿಕಾದವರು ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಕಾಶ್ಮೀರನ ನೀವು ಭಾರತದ ಅವಿಭಾಜ್ಯ ಅಂಗ ಅನ್ನೋದನ್ನ ಕೈಬಿಟ್ಟು ಕಾಶ್ಮೀರ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಅಂತ ಒಪ್ಕೊಳ್ಳೋ ಹಂಗೆ ಅರ್ಥ ಬರುತ್ತೆ. ಹಾಗಾದ್ರೆ ಯಾರ ಕಾರಣ ಇದಕ್ಕೆ? ಯಾಕೆ ಈ ರೀತಿ ಆಯ್ತು? ಅದ್ರ ಹೆಸರಿನಲ್ಲಿ ಇವತ್ತು ಮತ್ತೆ ಏನೇನೋ ಭಾಷಣ ಮಾಡೋದು ಅದು ಇದು ನಡೀತಾ ಇದೆ. ಆದ್ರೆ ದೇಶ ಎದುರಿಸ್ತಾ ಇರ್ತಕ್ಕಂಥ ನಿಜವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ನಾನು ಯಾಕೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ ಅಂದ್ರೆ, ಒಂದು ಉದಾಹರಣೆ ಇದೆ ಇತಿಹಾಸದಲ್ಲಿ. 1971ನೇ ಇಸ್ವಿಯಲ್ಲಿ ಇದೇ ರೀತಿ ಪಾಕಿಸ್ತಾನದವರು ದುಸ್ಸಾಹಸ ಮಾಡಿದಾಗ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಿ ಯುದ್ಧದಲ್ಲಿ 71,000 ಪಾಕಿಸ್ತಾನದ ಸೈನಿಕರು ಮಂಡಿ ಊರಿ ಶರಣಾಗತರಾಗಿ ಸೋಲನ್ನ ಒಪ್ಪಿಕೊಂಡು ಭಾರತ ಗೆದ್ದು ಪಾಕಿಸ್ತಾನವನ್ನ ಸೋಲಿಸಿ ಪಾಕಿಸ್ತಾನವನ್ನ 2 ಭಾಗ ಮಾಡಿದಂತ ಇತಿಹಾಸ ಈ ದೇಶಕ್ಕೆ ಇದೆ. ಅದಕ್ಕೆ ಹೋಲಿಕೆ ಮಾಡಿದಾಗ ಇವತ್ತು ನಾವು ಯಾವ ಗುರಿಯನ್ನ ಸಾಧನೆ ಮಾಡಿದ್ದೇವೆ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ.